ನಮಸ್ಕಾರ ನವರಸ ಚಾನೆಲ್ಗೆ. ನೀವ್ ನೋಡ್ತಾ ಇದ್ದೀರಾ ಇದೆಲ್ಲ ಹೇಗ್ ಸಾಧ್ಯ ಕಾರ್ಯಕ್ರಮ. ನಾನ್ ನಿಮ್ ರಾಧನಾ. ಇವತ್ತು ನಮ್ ಜೊತೆ ಇದ್ದಾರೆ ದ ಗ್ರೇಟ್ ಅಂತಾನೆ ಹೇಳ್ಬೋದು, ಇಂಡಿಯಾದ ಶ್ರೀಮಂತ ವ್ಯಕ್ತಿಗಳಲ್ಲೊಬ್ಬರಾದ ಅಮರ್ ಸರ್. ಇದೆಲ್ಲ ಹೇಗ್ ಸಾಧ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಈಗ ಹೇಳಿ, ನಿಮ್ ಜೀವನದಲ್ಲಿ ಬಂದಂತ ಕಷ್ಟ ನಷ್ಟಗಳನ್ನ ದಾಟಿ ಈ ಮಟ್ಟಕ್ಕೆ ಬರೋದಕ್ಕೆ ನೀವು ಪಟ್ಟಂತ ಪರಿಶ್ರಮ ಮತ್ತು ನೀವು ತೆಗೆದುಕೊಂಡ ಜೀವನದ ನಿರ್ಧಾರಗಳ ಬಗ್ಗೆ. ನಾನ್ ಈ ಹಿಂದೆ ಇದ್ದಿದ್ ರೀತಿನೇ ಬೇರೆ. ಲೈಫಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ ಆದ್ರೂ ಕೂಡ ಲೈಫೇ ಬೇಡ ಅಂತ ಅನಿಸ್ತಿತ್ತು. ಆದ್ರೆ ಆ ಒಂದು ಸಂದರ್ಭ ನನ್ನ ಜೀವನನೇ ಬದಲಾಯಿಸಿತು. ಸಾರಿ. ಇಟ್ಸ್ ಓಕೆ. ಆ ಸಂದರ್ಭ ಯಾವುದು? ಆ ದಿನ ಏನಾಯ್ತು? ಹಲೋ. ಹಲೋ. ಹೇಳು ಮಗ. ಅದು ಜಾಬ್ ನೋಡ್ತಾ ಇದ್ದೀನಿ ಅಂತ ಹೇಳಿದ್ದೆಲ್ಲ. ಜಾಬಾ? ನಂಗೆ ಅವರು ಒಬ್ರನ್ನ ರೆಫರ್ ಮಾಡಿ ಅಂತ ಹೇಳಿದ್ರು. ಹಾ. ನಾನು ನಿಂಗೆ ಅಂತ ಹೇಳಿದ್ದೀನಿ. ಓಕೆ ಮಗ, ಥ್ಯಾಂಕ್ ಯು. ಓಕೆ, ಬಾಯ್. ಟೆಲ್ ಮಿ ಅಬೌಟ್ ಯೋರ್ ಸೆಲ್ಫ್. ಶಟ್. ಸಾರಿ ಮ್ಯಾಮ್. ಇಟ್ಸ್ ಓಕೆ. My name is Amar from Tumkur. My father name is Prakash. Actually, I am recently completed in Bachelor of Engineering in SSIT College, Tumkur. ನಿಮ್ಗೆ ಈ ಜಾಬ್ ಖಂಡಿತ ಆಗುತ್ತೆ. ಆದ್ರೆ ಏನ್ ಮೇಡಮ್? 2 lakhs ಪೇ ಮಾಡ್ಬೇಕಾಗುತ್ತೆ. ಏನು? 2 lakhs? ಅಷ್ಟೊಂದು ಅಮೌಂಟಾ ಮ್ಯಾಮ್? ಅದು ನಿಮ್ 1 ತಿಂಗಳು ಸಂಬಳ ಅಷ್ಟೇ. ಓಕೆ ಮ್ಯಾಮ್, ಅಡ್ಜಸ್ಟ್ ಮಾಡ್ತೀನಿ. ಇಲ್ಲೊಂದು ಸೈನ್ ಮಾಡಿ. ಸಾರಿ ಮ್ಯಾಮ್. ಇಂಟರ್ವ್ಯೂ ಮುಗೀತು, ಇನ್ನೇನು ಜಾಬ್ ಸಿಕ್ತಲ್ಲ ಅಂತ ಹಾಯಾಗಿದ್ದೆ. ಜಾಬ್ ಜಾಯ್ನಿಂಗ್ಗೆ ಇನ್ನೂ ಸ್ವಲ್ಪ ದಿನ ಇದೆ ಅನ್ಬೇಕಾದ್ರೆ ನಮ್ಮ ಆಫೀಸ್ ರೋಡ್ ಕಡೆ ಹೋಗ್ತಾ ಇದ್ದೆ. ನಮ್ಮ ಆಫೀಸ್ಗೆ ವಿಸಿಟ್ ಕೊಟ್ಟೋಗೋಣ ಅಂತ ಒಂದು ರೌಂಡ್ ಹೋದೆ. ಆದರೆ ಅಲ್ಲಿ ಅವತ್ತು ಏನಾಯಿತು ಅಂದರೆ... ಏನಾಯ್ತು ಸರ್? ಆಫೀಸ್ ಹತ್ರ ಯಾರೂ ಇರಲಿಲ್ಲ. ರಾಂಗ್ ಅಡ್ರೆಸ್ ಏನಾದರೂ ಬಂದ ಅಂತ ನೋಡಿದೆ, ಆದರೆ ಅದೇ ಅಡ್ರೆಸ್ಸು. ಆಮೇಲೆ ಏನಾಯಿತು ಅಂದರೆ ಕಾಲ್ ಮಾಡೋಕ್ಕೆ ಅಂತ ಫೋನ್ ತಗೊಂಡೆ. ಫೋನ್ ಸ್ವಿಚ್ ಆಫ್ ಬರ್ತಾ ಇತ್ತು. ಮುಂದೆ ಏನಾಯ್ತು ಸರ್? ಓಹ್ ಸಾರಿ. ಪರವಾಗಿಲ್ಲ ಸರ್. ಆಮೇಲೆ ಏನಾಯ್ತು? ಅಲ್ಲಿ ಯಾರೂ ಇರಲಿಲ್ಲ. ಅಲ್ಲೇ ಒಬ್ಬ ಪಕ್ಕದಲ್ಲಿ ಒಬ್ಬರು ನನ್ನ ನೋಡಿ ಕರೆದ್ರು. ಬ್ರೋ ಬನ್ನಿ ಇಲ್ಲಿ. ಏನು ಹುಡುಕ್ತಿದ್ರ ಅಲ್ಲಿ? ಅದೇ ಬ್ರೋ, ನಮ್ಮ ಆಫೀಸು. ಬ್ರೋ ಆಫೀಸಾ? ಹಾಂ. ಲಾಸ್ಟ್ ಟೋಪಿ ನಿಮ್ದೇ ಅನ್ಸುತ್ತೆ. ತಗೊಳ್ಳಿ, ಹಾಕೊಳ್ಳಿ ಬ್ರೋ. ನನಗೆ ಯಾಕೆ ಆಗ್ತಿದ್ದೀರಾ ಬ್ರೋ? ಜಾಬ್ ಇಲ್ಲ ಏನಿಲ್ಲ, ಬರೀ ಸ್ಕ್ಯಾಮ್ ಅಷ್ಟೇ ಇದು. ನಿಮ್ಮ ಥರ 30-40 ಜನ ಬಂದೋದ್ರು. ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿ. ಅಯ್ಯೋ ದೇವ್ರೆ. ಅಯ್ಯೋ, ಇನ್ನು ಎಷ್ಟು ಜನ ಟೋಪಿ ಹಾಕೊಂತಾರೋ. ಅವತ್ತು ನಾನು ಲೈಫಲ್ಲಿ ಮೋಸ ಹೋದೆ. ಮುಂದೆ ಏನಾಯ್ತು ಸರ್? ಬರೀ ಯಾಕೋ ಅದನ್ನೇ ಯೋಚನೆ ಮಾಡ್ತಾ ಇದೀಯಾ? ಏನೋ ಆಗಿದ್ದಾಗೋಯ್ತು, ಬಿಟ್ಬಿಡು. ಅಷ್ಟೊಂದು ಹಣ ಹೆಂಗೋ ಬಿಡೋಕ್ಕಾಗುತ್ತೆ? ಎಲ್ಲೋ ಹೋಗ್ತಾರೆ, ಸಿಕ್ಕೇ ಸಿಗ್ತಾರೆ. ಆರಾಮಾಗಿರು. ನಿನಗೆ ನನ್ನ ಕಷ್ಟ ಅರ್ಥ ಆಗಲ್ಲ ಬಿಡಪ್ಪ. ನೀನು ಏನು ಅನ್ಕೊಳ್ಳಲ್ಲ ಅಂದರೆ ಒಂದು ಐಡಿಯಾ ಕೊಡ್ಲಾ? ಏನು ಹೇಳೋ? ನೀನು ಯಾಕೆ ಲವ್ ಮಾಡಬಾರ್ದು? ಲವ್ ಮಾಡೋ, ಎಲ್ಲ ಸರಿ ಹೋಗುತ್ತೆ. ಲವ್ವಾ? ಈ ಮುಸುರುಡಿಗೆ ಯಾರೋ ಬೀಳ್ತಾರಲೇ. ಯಾಕೋ ಹಿಂಗಂತ ಇದೆಯಾ? ಲವ್ ನೋಡೋ. ಏಯ್ ನಡಿಯೋ, ಒಬ್ಬರು ತೊಳೋರು ನಡಿಯೋ. ತೊಳಿ ನೀವೇ ಮಾಡಿಕೊಳ್ಳಿ ಚೇಂಜು. ನಿಲ್ಸು ಮಗ, ನಿಲ್ಸು. ಹೋಗೋ. ಪ್ರಪೋಸ್ ಮಾಡ್ಬಿಡ್ತೀಯಾ? ಹೆಂಗೋ ಪ್ರಪೋಸ್ ಮಾಡೋದು ಇವಾಗ? ಏಯ್ ನಾನಿಲ್ವಾ? ಜೈ ಭವಾನಿ. ವಾವ್, ಇಡ್ಕೊ ಮಗ. ಹೆಂಗೋ ಇದೆಲ್ಲ? ಹೋಗು. ಹೇಯ್ ಬ್ಯೂಟಿ. ಯಾರು ನೀವು? ಬ್ಯೂಟಿ ಅಲ್ಲಿದೆ, ಬ್ಯೂಟಿಫುಲ್ ಫ್ಲವರ್ ಇಲ್ಲಿದೆ. ನಿಮ್ಮ ಲೈಫ್ನ ಬ್ಯೂಟಿಫುಲ್ ಮಾಡೋಕ್ಕೆ ಒಂದು ಚಾನ್ಸ್ ಕೊಡ್ತೀರಾ? ಹಾಯ್. ನನ್ನ ಪ್ರಪೋಸಲ್ಗೇನು ರಿಪ್ಲೈನೇ ಕೊಡಲಿಲ್ಲ. ನನ್ನ ಲೈಫ್ನ ಬ್ಯೂಟಿಫುಲ್ ಮಾಡೋಕ್ಕೆ ನಿಂಗೆ ಆಲ್ರೆಡಿ ಚಾನ್ಸ್ ಕೊಟ್ಟಾಯ್ತು. ಎಸ್.
ನಾನೊಂದು ವಿಷಯ ಹೇಳಬೇಕು. ಹೇಳು ಕೇಳೋಣ. ನನ್ನ ಫ್ರೆಂಡ್ ಒಬ್ಬ ಶೇರ್ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಮಾಡ್ತಿದ್ದಾನೆ. ನೀನು ಓಕೆ ಅಂದರೆ ನಾನು ಅವನ ಹತ್ರ ಮಾತಾಡ್ತೀನಿ. ನಾನು 2 ಲಕ್ಷ ಹಾಕ್ತೀನಿ, ನೀನು 3 ಲಕ್ಷ ಹಾಕು. ಟೋಟಲ್ 5 ಲಕ್ಷ ಆಗುತ್ತೆ. 3 ತಿಂಗಳಾದ್ಮೇಲೆ ಅದೇ 6 ಪಟ್ಟು ಜಾಸ್ತಿ ಆಗುತ್ತೆ. ನೀನು ಓಕೆ ಅಂದರೆ ನಾನು ಮಾತಾಡ್ತೀನಿ. ಇದ್ರಲ್ಲಿ ನನಗೆಲ್ಲ ಇಂಟ್ರೆಸ್ಟ್ ಇಲ್ಲ ಬಿಡು. ನಂಬಿಕೆನೇ ಇಲ್ಲ ಫಸ್ಟ್ ಆಫ್ ಆಲ್. ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಓಕೆ ಅಂತ ಹಣ ಕೊಟ್ಟೆ. ಹಾಗಾದ್ರೆ ನಿಮ್ ಹುಡುಗಿಯಿಂದಾನೇನಾ ನೀವ್ ಈ ಮಟ್ಟಕ್ ಬಂದಿರೋದು? ನೋ. ಮತ್ತೆ ನೆಕ್ಸ್ಟ್ ಏನಾಯ್ತು ಸರ್? ಅವತ್ತು ಅವಳ ಬರ್ಡೇ ಇತ್ತು. ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ಮನೆ ಹತ್ರ ಹೋದೆ. ಮನೆ ಹತ್ರ ತುಂಬಾ ಜನ ಹುಡುಗರು ನಿಂತಿದ್ರು. ಬ್ರೋ, ಇದು ನಮ್ಮ ಹುಡುಗಿ ಮನೆ. ಯಾವ ಹುಡುಗಿ? ಅಲ್ಲಿ ನೋಡು, ಅಲ್ಲೊಬ್ಬ ನೋಡು, ಗಾಡಿ ಮೇಲೆ ಒಬ್ಬ ಕೂತಿದ್ದಾನೆ ನೋಡು. ಅವಳು ಮೊದ್ಲು ಎಲ್ರಿಗೂ ಹುಡುಗಿನೇ, ಇವಾಗ ಎಲ್ರಿಗೂ ಬಗ್ಸಿ ಗೂಟ ಇಕ್ಕೋಗವಳೆ. ಅವನವತ್ತು ಹೇಳಿದ್ಮೇಲೆ ಗೊತ್ತಾಯ್ತು ನಾನು ಇಡೋ ಹೆಜ್ಜೆನೆಲ್ಲ ತಪ್ಪು ಹೆಜ್ಜೆನೇ ಇಡ್ತಿದ್ದೀನಿ ಅಂತ. ಸೋ ಸ್ಯಾಡ್. ನೆಕ್ಸ್ಟ್ ಏನಾಯ್ತು ಸರ್? ಲೈಫಲ್ಲಿ ಇರೋ ಬರೋ ಇಂಟ್ರೆಸ್ಟ್ ಎಲ್ಲ ಹೋಯ್ತು. ಹೋಪ್ ಕೂಡ ಕಡಿಮೆ ಆಯ್ತು. ಒಂದಿನ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಯಾರೋ 3 ಜನ ನಿಂತ್ಕೊಂಡು ಮಾತಾಡ್ಕೋತಾ ಇದ್ರು. ಆ ಧ್ವನಿ ನನ್ನ ಫ್ರೆಂಡ್ದೇ ಆಗಿತ್ತು. ಸರ್ 1 ಸೆಕೆಂಡ್, ಆ ಇಬ್ರು ಹುಡುಗಿರು ನಿಮ್ ಫ್ರೆಂಡ್ ಜೊತೆ ಏನ್ ಡಿಸ್ಕಸ್ ಮಾಡ್ತಿದ್ರು? ಅದು ಏನಂದ್ರೆ, ನಿಮ್ಮ ಮನೆ ಹತ್ರ ಬಂದಿದ್ದ ಹುಡುಗರಿಗೆಲ್ಲ ಅಮೌಂಟ್ ಸೆಟಲ್ ಮಾಡ್ದಾ? ಎಲ್ಲ ಸೆಟ್ಲ್ ಆಗಿದೆ. ನೀವು ಆಫೀಸ್ ಹತ್ರ ಇದ್ದಿದ್ದ ಹುಡುಗನಿಗೆ ಅಮೌಂಟ್ ಸೆಟಲ್ ಮಾಡಿದ್ರಾ? ಹಾ, ಮಾಡ್ದೆ. ನಿಮ್ಮ ಫ್ರೆಂಡ್ಗೆ ಒಂಚೂರು ಡೌಟ್ ಬಂದಿಲ್ಲ ಬಿಡಿ. ಯಾವುದೇ ಕಾರಣಕ್ಕೂ ಈ ವಿಚಾರ ಅವನಿಗೆ ಗೊತ್ತಾಗಬಾರ್ದು. ಇನ್ಮೇಲೆ ನೀವಿಬ್ರು ಇನ್ಯಾರ ಕಣ್ಣಿಗೂ ಕಾಣಿಸ್ಕೋಬೇಡಿ. ಹೊರಡಿ. ಸರಿ ಆಯ್ತು. ಸರ್, ನಿಮ್ ಫ್ರೆಂಡು ಅವರಿಬ್ರ ಜೊತೆ ಸೇರಿ ನಿಮ್ಗೆ ಮೋಸ ಮಾಡಿದ್ರಾ? ಹೌದು. ಮತ್ತೆ ಮುಂದೆ ಏನಾಯ್ತು ಸರ್? ಲೈಫ್ ಫುಲ್ ಖರಾಬ್ ಆಗೋಯ್ತು. ಬದುಕಿದ್ದು ಸತ್ತಂತೆ ಆಗೋಯ್ತು ನನ್ನ ಲೈಫು. ನಾನು ಏನೇ ಮಾಡಿದ್ರು ನನಗೆ ಬರೀ ಬ್ಯಾಡ್ ಲಕ್ಕೇ ಆಗ್ತಾ ಇತ್ತು. ರೋಡಲ್ಲಿ ಹೋಗ್ಬೇಕಾದ್ರೆ ಸಡನ್ಲಿ ಪೆಟ್ರೋಲ್ ಖಾಲಿ. ಐಸ್ ಕ್ರೀಮ್ ತಿನ್ನೋವಾಗ ಜಾರ್ ಬಿದ್ದೋಗ್ತಿದ್ದ ಐಸ್ ಕ್ರೀಮು. ಕಾಫಿಲ್ ಬೀಳ್ತಿದ್ ನೋಣ. ದೇವಸ್ಥಾನಕ್ಕೆ ಹೋಗಿ ಆಚೆ ಬರೋ ಅಷ್ಟರಲ್ಲಿ ಕಳೆದೋಗ್ತಿದ್ದ ಚಪ್ಪಲಿ. ಸಿಗರೇಟ್ ತಗೊಳಕ್ ಹೋದ್ರೆ ಕೇರಳ ಅಂಗಡಿಯವನು ಚೇಂಜ್ ಕೇಳಿದ್ರೆ ಯಾವುದೋ ಟಿಕೆಟು ಚಾಕ್ಲೇಟು ಕೊಟ್ಟು ಕಳಿಸ್ತಾ ಇದ್ದ. ಇಷ್ಟೆಲ್ಲ ಆದ್ಮೇಲೆ ಒಂದು ತೀರ್ಮಾನಕ್ಕೆ ಬಂದೆ. ಏನದು? ಸೂಸೈಡ್. ಆ ಹೌದು. ಅವತ್ತು ನಾನು ವಿಷ ತಗೊಂಡು ಸೂಸೈಡ್ ಮಾಡ್ಕೊಳ್ಳೋಣ ಅಂತ ಹೋದೆ. ಅಲ್ಲಿ ಒಬ್ಬ ಸಿಕ್ಕಿ ನನಗೊಂದು ಮಾತು ಹೇಳ್ದ. ಬ್ರೋ, ಯಾಕೆ ಬೇಜಾರಲ್ಲಿದ್ದೀರಾ? ನಿಮಗೆ ಗೊತ್ತಾಯ್ತು ಬ್ರೋ ನಾನು ಬೇಜಾರಲ್ಲಿದ್ದೀನಿ ಅಂತ. ನಿಮ್ಮನ್ನ ನೋಡಿದ್ರೇನೆ ಗೊತ್ತಾಗಲ್ವಾ ಬೇಜಾರಲ್ಲಿದ್ದೀರಾ ಅಂತ? ಏನಾಯ್ತು ಹೇಳಿ. ಪ್ರಪಂಚದಲ್ಲಿ ಸ್ನೇಹ, ಪ್ರೀತಿ, ಪ್ರೇಮ ಎಲ್ಲ ಸುಳ್ಳು ಬ್ರೋ. ಜೀವನನೇ ಸಾಕಾಗ್ಬಿಟ್ಟಿದೆ. ಅದಕ್ಕೆ ಸಾಯೋಣ ಅಂತ ಹೊರಟಿದ್ದೀನಿ. ನಮ್ಮ ಜೀವನದಲ್ಲಿ ಸ್ನೇಹ ಪ್ರೀತಿಯಲ್ಲಿ ಮೋಸ ಆದ್ರೇನೆ ನಮ್ಮ ಜೀವನದಲ್ಲಿ ಬುದ್ಧಿ ಬರೋದು. ಗೊತ್ತಾಯ್ತಾ? ಇಟ್ಸ್ ಓಕೆ ಬ್ರೋ, ಡೋಂಟ್ ವರಿ, ಎಲ್ಲ ಸರಿ ಹೋಗುತ್ತೆ. ಜೀವನನೇ ಚಿಂದಿ ಚಿತ್ರಾನ್ನ ಆಗ್ಬಿಟ್ಟಿದೆ. ನನಗೆ ಬುದ್ಧಿ ಹೇಳಕ್ ಬರ್ತೀರಾ? ಹೋಗಿ ಕೆಲಸ ನೋಡ್ಕೊ ಹೋಗಿ. ನಾನು ಹೇಳೋದು ಹೇಳಿದ್ದೀನಿ ಬ್ರೋ, ಇನ್ಮೇಲೆ ನಿಮ್ಮಿಷ್ಟ ಅಷ್ಟೇ. ನಾನು ಬದುಕೋದೇ ಬೇಕಾಗಿಲ್ಲ. ಇವತ್ತೇನಾದ್ರೂ ಒಂದು ತೀರ್ಮಾನ ಆಗ್ಲೇಬೇಕು. ನಾನು ಇವಾಗ ಸಾಯ್ಲೇಬೇಕು. ಇನ್ನೇನ್ ವಿಷ ಕುಡಿಯೋಕೆ ಅಂತ ತೀರ್ಮಾನ ಮಾಡಿದೆ. ವಿಷ ತಗೊಂಡು ಕೂತ್ಕೊಂಡು ಒಬ್ಬನೇ ಅಳ್ತಾ ಕೂತಿದ್ದೆ. ಅವತ್ತು ನಾನು ಇರಲೇಬಾರ್ದು ಅಂತ ತೀರ್ಮಾನ ಮಾಡಿದ್ದೆ. ಇನ್ನೇನ್ ವಿಷ ಕುಡಿಯೋ ಅಷ್ಟರಲ್ಲಿ ನನ್ಗೊಂದು ಫೋನ್ ಬಂತು. ಫೋನ್ ತೆಗಿಲೋ ಬೇಡೋ ಅಂತ ಯೋಚನೆ ಮಾಡ್ತಾ ಇದ್ದೆ. ಹೋಗ್ಲಿ, ಇದೇ ಲಾಸ್ಟ್ ಕಾಲ್ ಅಲ್ವಾ, ಅದಕ್ಕೆ ಪಿಕ್ ಮಾಡಿದೆ. ಹಲೋ 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 ಅಮರ್ ಅವರಾ? ಹೌದು ಸರ್, ಅವತ್ತು ಈ ನಂಬರ್ಗೆ ಟಿಕೆಟ್ ಕೊಟ್ಟಿದ್ವಲ್ಲ ಸರ್? ಯಾರು? ಸರ್, ಅದೇ ಅವತ್ತು ಟಿ ಶಾಪ್ ಹತ್ರ ಲಾಟ್ರಿ ಟಿಕೆಟ್ ಕೊಟ್ವಲ್ಲ? ಹಾ, ಹೇಳಿ. ಹಾಂ ಸರ್, ನಿಮಗೆ 20 crore ಲಾಟ್ರಿ ಹೊಡೆದಿದೆ. ನಿಮ್ಮ ಅಕೌಂಟ್ ಡೀಟೇಲ್ಸ್ ಕೊಟ್ಟರೆ ನಿಮ್ಮ ಅಕೌಂಟ್ಗೆ ದುಡ್ಡು ಹಾಕ್ಬೋದು. ಏನ್ ಹೇಳ್ತಿದ್ದೀರಾ ನೀವು? ಹಾಂ ಸರ್, ಅದು ನಿಮ್ಮ ನಂಬರ್ಗೆ ಬಂದಿರೋದು. ಸರ್, ಅವತ್ತು ಟಿಕೆಟ್ ತಗೊಂಡು ಫೋನ್ ನಂಬರ್ ಕೊಟ್ಟೋದ್ರಲ್ಲ, ಮರ್ತ್ಬಿಟ್ರಾ? ನಿಜಾನಾ? ಹಾಂ ಹೌದು ಸರ್, ನಿಜ. ಮೊದಲನೇ ಸರಿ ನನ್ನ ಜೀವನದಲ್ಲಿ ಐಶ್ವರ್ಯ ಬಂದ್ಲು.
ಅವತ್ತು ನನ್ನ ಫೋನ್ ರಿಂಗ್ ಆಗಿರ್ಲಿಲ್ಲ ಅಂದಿದ್ರೆ ಇಷ್ಟೆಲ್ಲ ಇರ್ತಿರ್ಲಿಲ್ಲ. ಮುಂದೆ ಏನಾಯ್ತು? ಮುಂದೆ ಏನಾಯ್ತು ಅಂದ್ರೆ, ಹಾಯ್ ಸರ್, ನನಗೆ ಒಬ್ಬರು ಶೇರ್ ಮಾರ್ಕೆಟ್ ಇನ್ವೆಸ್ಟರ್ ಬಾಬು ಅಂತ ಪರಿಚಯ ಆದರು. ಅವ್ರು ನನಗೆ ಶೇರ್ ಮಾರ್ಕೆಟ್ ಬಗ್ಗೆ ಅಂಡ್ ಅದ್ರ ಆಗು ಹೋಗೋ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರು. ನಾನು ಅವ್ರ ಸಹಾಯದಿಂದ ಎಲ್ಲ ತಿಳ್ಕೊಂಡು ಹಲವಾರು ಕಂಪ್ನಿಗಳ ಜೊತೆ ಪಾರ್ಟ್ನರ್ಶಿಪ್ ಮಾಡಿದೆ. ಮತ್ತೆ ಇಂಡಿಯಾದಲ್ಲೇ ಟಾಪ್ ರಿಚೆಸ್ಟ್ ಪರ್ಸನ್ ಲಿಸ್ಟಲ್ಲಿ ಆ್ಯಡ್ ಆದೆ. ಅವ್ರ ಜೊತೆ ಸೇರಿ ಅದ್ರ ಬಗ್ಗೆ ತಿಳ್ಕೊಂಡು ಇವತ್ತು ಈ ಲೆವೆಲ್ಗೆ ಬಂದಿದ್ದೀನಿ. ಸರ್, ರಿಯಲಿ ನಿಮ್ ಸ್ಟೋರಿ ನಮ್ ವೀಕ್ಷಕರಿಗೆ ತುಂಬಾ ಇನ್ಸ್ಪಿರೇಷನ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಸರ್, ಇಫ್ ಯು ಡೋಂಟ್ ಮೈಂಡ್, ನಿಮ್ ಬ್ಯಾಂಕ್ ಬ್ಯಾಲೆನ್ಸ್ ಕೇಳ್ಬೋದಾ? ಓಕೆ, ಅಫ್ಕೋರ್ಸ್. 73537869. ಸರ್, ಮೊಬೈಲ್ ನಂಬರ್ ಅಲ್ಲ, ಬ್ಯಾಂಕ್ ಬ್ಯಾಲೆನ್ಸ್. ಇದೇ ಅದು. ವಾಟ್? ಓಕೆ ಸರ್, ಕೊನೆಯದಾಗಿ ನಮ್ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಯಾವತ್ತು ನಿಮ್ಮ ಲೈಫಲ್ಲಿ ಏನ್ ಲೈಫ್ ಇದು ಒಂದು ಲೈಫಾ ಅಂತ ಅನ್ಕೋಬೇಡಿ. ಯಾವುದೇ ತಪ್ಪು ನಿರ್ಧಾರ ಕೂಡ ತಗೋಬೇಡಿ. ಯಾಕಂದ್ರೆ ನಿಮ್ಮ ಲೈಫಲ್ಲೂ ಕೂಡ ಒಂದಿನ ಐಶ್ವರ್ಯ ಬಂದೇ ಬರ್ತಾಳೆ. ಓಕೆ ಸರ್, ಇಫ್ ಯು ಡೋಂಟ್ ಮೈಂಡ್, ಕ್ಯಾನ್ ಯು ಶೇರ್ ಮಿ ಯೋರ್ ರಿಂಗ್ ಟೋನ್? ಯಾ, ಶೋರ್. ಐಶ್ವರ್ಯ